1 ಟೀ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಮೆಂತ್ಯ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಮಾವಿನಕಾಯಿ, ತೆಂಗಿನಕಾಯಿ ಎಲ್ಲನೂ ಬಾಡಿಸ್ಕೊಬೇಕು. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಅಂದರೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಮೆಂತ್ಯ ಮತ್ತು ಜೀರಿಗೆನ. ತೀರಾ ಒತ್ತಿಸ್ಬಾರ್ದು. ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ನಾನು ಬರೀ 3 ಜನಕ್ಕೆ ಮಾಡ್ತಾ ಇರೋದಷ್ಟೇ, ಅದಕ್ಕೋಸ್ಕರ ಇಷ್ಟು ತುರ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹುಳಿ ನೋಡಿಕೊಂಡು ನೀವು ಮಾವಿನಕಾಯಿನ ತುರ್ಕೊಳ್ಳಿ. ಜಸ್ಟ್ ಒಂದು 5 ನಿಮಿಷ ಬಾಡಿಸ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನು ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಮಿಕ್ಸಿಗೆ ಹಾಕಿ ನೀರು ಹಾಕ್ದಲೇ ರುಬ್ಕೊಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಬೇಕು. ನಾನು ಉಪ್ಪನ್ನು ಸಹ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಬನ್ನಿ ಗ್ರೈಂಡ್ ಮಾಡೋಣ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಓಕೆ, ಲೆಟ್ಸ್ ಗ್ರೈಂಡ್. ನೀರು ಹಾಕ್ದಲೇ ನಾವು ಗ್ರೈಂಡ್ ಮಾಡ್ಕೊಬೇಕು. ಸ್ವಲ್ಪ ಚೆನ್ನಾಗಿ ರುಬ್ಕೊಳ್ಳಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಏನು ರುಬ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ, ಆಯಿತಾ? ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಇದೆಯಲ್ಲ ರುಬ್ಕೊಂಡಿರೋದನ್ನು ಸ್ವಲ್ಪ ಬಾಡಿಸ್ಕೊತೀನಿ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಆದಷ್ಟು. ಒಂದು 3 ನಿಮಿಷ ಬಾಡಿಸ್ಕೊಂಡಿದ್ದೀನಿ. ಇವಾಗ ನಾವು ಸಪ್ರೇಟಾಗಿ ಒಂದು ಒಗ್ಗರಣೆ ಮಾಡ್ಕೊಬೇಕು. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕಡಲೆಕಾಯಿ ಮತ್ತು ಒಂದು ಸ್ವಲ್ಪ ತುರಿದಿರೋ ಮ್ಯಾಂಗೋ ಅಂದರೆ ಮಾವಿನಕಾಯಿ ಅಷ್ಟೇ. ಇದನ್ನು ಒಗ್ಗರಣೆ ಮಾಡಿ ಮಾವಿನಕಾಯಿ ಬಾಡಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿದರೆ ಮುಗೀತು. ಮಾವಿನಕಾಯಿ ಚಿತ್ರಾನ್ನ ಇಸ್ ರೆಡಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಿಕೊಡಿ ಒಗ್ಗರಣೆನ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪನೇ ಎಣ್ಣೆ ಹಾಕೋಣ ಮತ್ತು ಒಗ್ಗರಣೆ.
ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ತುರಿದಿಟ್ಕೊಂಡಿದ್ವಲ್ಲ ಈ ಮಾವಿನಕಾಯಿ. ಅನ್ನ ಮಾಡಿಟ್ಕೊಂಡಿದ್ದೆ ಉದುದ್ರಾಗಿ. ಇವಾಗ ಇದನ್ನು ಮಿಕ್ಸ್ ಮಾಡಿದರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ.